ನನ್ನ ಹೆಸರು ವಿಜಯ ಕಾಮತ್ ಅಂತ ಹೇಳಿ. ನಾವು ಅಜಕಾರ್ ಘಟಕದಿಂದ ಶೌರ್ಯ ಘಟಕ. ನಮ್ಮ ಘಟಕದಲ್ಲಿ ಸುಮಾರು ಒಂದು 27 ಜನ ನಾವು ಸದಸ್ಯರು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಘಟಕ ಪ್ರಾರಂಭ ಆಗಿ ಸುಮಾರು ಒಂದು 2-2.5 ವರ್ಷ ಆಗ್ತಾ ಇದೆ. ಅಂದಿನಿಂದಲೂ ನಮ್ಮ ಘಟಕದಿಂದ ತಿಂಗಳಿಗೆ ಸುಮಾರು ಒಂದು 3-4 ಏನಾದರೂ ಕಾರ್ಯಚಟುವಟಿಕೆಯನ್ನು ನಾವೆಲ್ಲರೂ ಸೇರಿ ನಡೆಸ್ತಾ ಇದ್ದೇವೆ. 27 ಜನರಲ್ಲಿ ಎಲ್ಲರೂ ಕೂಡ ನಾವು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತೇವೆ. ನಮ್ಮ ಊರಿನಲ್ಲಿ, ನಮ್ಮ ಅಜಕಾರಿನಲ್ಲಿ ಸುಮಾರು ಒಂದು 2 ಮನೆಗಳನ್ನು, ಹೊಸ ಮನೆಗಳನ್ನು, ವಾತ್ಸಲ್ಯ ಮನೆ ಅಂತೇಳಿ ಆ ಮನೆಗಳನ್ನು ನಾವು ನಮ್ಮ ಸೇವೆ ಮಾಡೋದರ ಮುಖಾಂತರವಾಗಿ ನಾವು 2 ಮನೆಯನ್ನು ಹೊಸದಾಗಿ ಕಟ್ಟಿಕೊಟ್ಟಿರ್ತೇವೆ. 6 ಮನೆಗಳಿಗೆ ತರ್ಪಾಲು ಹಾಕುವಂತಹ ಕೆಲಸ, ಶೌಚಾಲಯವನ್ನು ರಚಿಸುವಂತಹ ಕೆಲಸ, ಹಾಗೆಯೇ ಶಾಲೆಗಳಿಗೆ ಕೈತೋಟ, ಆಚೆ ಬದಿಯಲ್ಲಿ ಪೊದೆಗಳು ಏನಾದರೆ ತುಂಬ ಇದ್ದರೆ ಅಂತಹ ಪೊದೆಗಳನ್ನೆಲ್ಲ ಕಟಿಂಗ್ ಮಾಡಿ ಅದನ್ನೆಲ್ಲ ಸ್ವಚ್ಛತೆ ಮಾಡುವಂತಹ ಕೆಲಸ. ಹಾಗೆ ಶಾಲೆಗಳಲ್ಲಿ, ತುಂಬ ಶಾಲೆಗಳಲ್ಲೆಲ್ಲ ಕರೀತಾರೆ ನಮಗೆ, ಯಾಕಂದರೆ ಈ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಗಾಡಿಯೆಲ್ಲ ಹೋಗಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಪಂಚಾಯತ್ನವರು ನಮ್ಮನ್ನು ಸಂಪರ್ಕಿಸಿ ನಮ್ಮ ಈ ವಿಪತ್ತು ಘಟಕದವರು ತುರ್ತಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಅವರೊಂದಿಗೆ ನಮ್ಮವರು ಸೇರಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ತುಂಬ ಕಡೆ ಬೆಂಕಿ ಅವಘಡ ಆದರೆ ತಕ್ಷಣ ನಮ್ಮವರನ್ನು ಕರೀತಾರೆ. ಆ ಪರಿಸರದಲ್ಲಿ ನಾವು ಯಾರೆಲ್ಲ ಶೌರ್ಯ ಘಟಕದವರು ಆ ಒಂದು ಪರಿಸರದಲ್ಲಿ ಇರ್ತೀವೋ ತಕ್ಷಣ ನಮ್ಮ ಗ್ರೂಪ್ನಲ್ಲಿ ನಾವು ಮೆಸೇಜನ್ನು ಫಾರ್ವರ್ಡ್ ಮಾಡ್ತೇವೆ. ಆ ಪರಿಸರದಲ್ಲಿ ಇದ್ದಂತಹ ನಮ್ಮ ಶೌರ್ಯ ಘಟಕದ ಸದಸ್ಯರು ಅಗ್ನಿಶಾಮಕ ದಳ ಬರುವ ಮೊದಲು ನಮ್ಮವರು ಹೋಗಿ ತುಂಬ ಅಲ್ಲಿ ಬೆಂಕಿ ನಂದಿಸುವಂತಹ ಕೆಲಸವನ್ನು ಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ತುಂಬ ಕಡೆ ಏನಾದರೂ ಆಕ್ಸಿಡೆಂಟ್ಗಳಾಗುವಂಥ ಸಂದರ್ಭ ಅಥವಾ ತುರ್ತಾಗಿ ರಕ್ತ ಬೇಕು ಅನ್ನುವಂತಹ ಒಂದೇನಾದರೂ ನಮಗೆ ಮೆಸೇಜ್ ಬಂದಿದ್ದರೆ ನಮ್ಮ ಘಟಕದ ಸುಮಾರು ಮಂದಿ ರಕ್ತದಾನವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕೂಡ ನಾವು ತುಂಬ ಜನರನ್ನು ಆ್ಯಂಬುಲೆನ್ಸ್ ಕರೆಸಿ ಆ ಜನರಿಗೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಆ ಪರಿಸರ ಅವರಿಗೆ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಈ ತಿಮ್ಮಕ್ಕ ಪಾರ್ಕ್ನಲ್ಲಿ, ಹೆಬ್ರಿಯ ತಿಮ್ಮಕ್ಕ ಪಾರ್ಕ್ನಲ್ಲಿ ನಾವು ಇವತ್ತು ಸುಮಾರು ಒಂದು 10 ಜನ ಸೇರಿ ಇಲ್ಲಿ ಗಿಡ ನೆಡುವಂತಹ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು ಒಂದು 50-60 ಗಿಡಕ್ಕೂ ಮಿಕ್ಕಿ ಗಿಡಗಳನ್ನು ನಾವಿವತ್ತು ನಡ್ತಾ ಇದ್ದೇವೆ. ಬಹಳ ಒಂದು ಸಂತೋಷ ಆಗುತ್ತೆ ಇಂತಹ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಾವು ಭಾಗವಹಿಸುವಾಗ. ಎಲ್ಲರೂ ಕೂಡಿ ನಮ್ಮ ಪೂಜ್ಯರ ಒಂದು ಪರಿಕಲ್ಪನೆ ಇದೆ, ಕಾಡಿನಲ್ಲಿ ನಾವು ತುಂಬ ಹಣ್ಣು ಹಂಪಲು ಗಿಡಗಳನ್ನು ನಾಟಿ ಮಾಡಬೇಕು. ಇದರಿಂದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಹಳ ಒಂದು ಉಪಯೋಗವಾಗ್ತದೆ. ಯಾಕಂತ ಹೇಳಿದರೆ ಪಾಪ ಪ್ರಾಣಿ ಪಕ್ಷಿಗಳಿಗೆ ಈಗ ಆಹಾರ ಇಲ್ಲದೆ ಅವುಗಳು ನಮ್ಮ ಊರನ್ನು, ಅಂದರೆ ಕಾಡನ್ನು ಬಿಟ್ಟು ನಾಡನ್ನು ನಮ್ಮ ಕಡೆ ಅರಸಿಕೊಂಡು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪೂಜ್ಯರ ಪರಿಕಲ್ಪನೆ ಹೇಗೆ ಅಂತ ಹೇಳಿದರೆ ದೂರದೃಷ್ಟಿ. ಅವರು ನಮ್ಮೆಲ್ಲರನ್ನ ಒಳ್ಳೆ ರೀತಿಯಲ್ಲಿ ಇದನ್ನು ನೋಡ್ತಾರೆ. ಹಾಗೆ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೂ ಕೂಡ ಒಂದು ಉಪಯೋಗ ಆಗಲಿ ಅನ್ನುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಹೆಬ್ರಿಯ ತಿಮ್ಮಕ್ಕ ಪಾರ್ಕ್ನಲ್ಲಿ ಈ ಒಂದು ಪರಿಸರದಲ್ಲಿ ನಾವು ಹಣ್ಣಿನ ಗಿಡಗಳನ್ನು ಸುಮಾರು ಒಂದು 60ಕ್ಕೂ ಮಿಕ್ಕಿ ಹಣ್ಣಿನ ಗಿಡಗಳನ್ನು ಇಲ್ಲಿ ನಾವೆಲ್ಲರೂ ಸೇರಿ ನಾಟಿ ಮಾಡಿದ್ದೇವೆ. ಇವತ್ತು ನಮ್ಮ ತಾಲೂಕಿನ ಶೌರ್ಯ ಘಟಕದ ಸುಮಾರು ಒಂದು 50-60 ಮಂದಿ ನಾವಿಲ್ಲಿ ಭಾಗವಹಿಸಿದ್ವಿ.